ನಾನು ಮರಿಯಾ ಇವತ್ತು ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಈ ಮಳೆ ಜೋರಾಗಿ ಬರ್ತಾಯಿತ್ತು. ಬಟ್ ಆಲ್ಸೋ ನಾವು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಲ್ಲ. ನಾವು ಹೋಗಿದ್ದಂಥ ಪ್ಲೇಸೇ ಝುಡಿಯೋ. ನಮಗೆ ಶಾಪಿಂಗ್ ಅಂದರೆ ಫಸ್ಟ್ ನೆನಪಾಗೋದೇ ಝುಡಿಯೋ. ಸೊ ಜಯನಗರ್ ಝುಡಿಯೋಗೆ ಹೋದ್ವಿ. ಸುಮಾರಷ್ಟು ಕಲೆಕ್ಷನ್ಸ್ ಇತ್ತು. ನಾವು ಅದೇ ನೋಡ್ತಾಯಿದ್ವಿ ಏನು ತೊಗೊಳ್ಬೇಕು ಅಂದ್ಬಿಟ್ಟು. ಆಮೇಲೆ ನನಗೆ ಕಣ್ಣಿಗೆ ಬಿದ್ದಿದೆ ಈ ಒಂದು ಟಾಪ್ ತುಂಬ ಇಷ್ಟ ಆಯ್ತು ನನಗೆ. ಸೊ ಓಕೆ ನೋಡೋಣ, ಟ್ರೈ ಮಾಡೋಣ ಅಂದರೆ ಹಿಂಗೆ ಕಾಣ್ತಾಯಿತ್ತು. ಫೈನ್, ನಾಟ್ ಬ್ಯಾಡ್, ಚೆನ್ನಾಗಿ ಕಾಣ್ತಾಯಿದೆ ಅಂತ ಅನಿಸ್ತು ಟ್ರಯಲ್ಸ್ ನೋಡಿದ್ವಾಗ. ಸೊ ಫೈನ್, ಈಸ್ಕೊಳ್ಳೋಣ ಅಂತ ಈಸ್ಕೊಂಡೆ. ಮರಿಯಾನು ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡಿದ್ಲು. ಆಮೇಲೆ ನಾವು ಹೋಗಿದ್ದಂಥ ಪ್ಲೇಸ್ ನೋಡಿ, ಹುಡುಕ್ತಾ ಇದ್ದಾಳೆ ಲೊಕೇಶನ್ ಎಲ್ಲಿದೆ ಏನು ಅಂತ. ಫುಲ್ ಸೀರಿಯಸ್ಸಾಗಿ ಹುಡುಕ್ತಾ ಇದ್ದಾಳೆ. ನಾನು ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂದ್ಬಿಟ್ಟು ನಾನು ಅವಳಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅವಳು ಫುಲ್ಲು ಇಂಟ್ರೆಸ್ಟಾಗಿ ಲೊಕೇಶನ್ ಸರ್ಚ್ ಮಾಡ್ತಾಯಿದ್ಲು. ಆ್ಯಂಡ್ ಫೈನಲಿ ಅವಳು ಹುಡುಕ್ತಾ ಇದ್ದಿದ್ದಂಥ ಪ್ಲೇಸ್ ನಮಗೆ ಸಿಕ್ತು. ಅದು ಬೇರೆ ಅದು ಅಲ್ಲ, ಅವಳ ಮುಂದೆನೇ ಕಾಣ್ತಾ ಇದೆ. ಅದು ಗುಡಿ ಅಂತ. ಈ ಒಂದು ಪ್ಲೇಸ್ಗೆ ಹೋಗಬೇಕು ಅಂತ ತುಂಬ ದಿನದಿಂದ ಕೇಳ್ತಾಯಿದ್ಲು. ಓಕೆ ಫೈನಲಿ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಅವಳು ಸುಮಾರಷ್ಟು ಐಟಮ್ಸ್ ನೋಡ್ತಾಯಿದ್ಲು. ನೋಡಿ, ಈ ಥರ ಕಿಡ್ ಸೆಕ್ಷನಲ್ಲಿ ಬಂದು ನೋಡ್ತಾಯಿದ್ಲು. ಕ್ಲಿಪ್ಸ್ ಆ ಥರ ಅಲ್ಲ. ನೋಡಿ ಏನು ತೊಗೊತಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಈ ಮೇಡಮು ಕಿಡ್ಸ್ ಸೆಕ್ಷನ್ಗೆ ಬಂದಿದ್ದಾರೆ. ಕ್ಲಿಪ್ಸ್ ಬೇಕಂತೆ. Yes, I want this clip and this clip. I want. ಎಷ್ಟನೇ ಸ್ಟ್ಯಾಂಡರ್ಡ್ ಇವಾಗ ಮೇಡಮು? ಹೋಮ್ ಇಸ್ ಫೈನ್, ಬಟ್ ಇದೆಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಸ್ಟೆಪ್ಸ್ ಆಯಿತಾ ಮೇಡಮ್? ಬೇರೆ ಪ್ಲೇಸ್ಗೆ ಹೋಗೋಣ. ಯಾವ್ದು ಚೆನ್ನಾಗೈತೆ? ಇದೆಲ್ಲ ಬೇಕಂತೆ. ಇನ್ನು ಏನು ನೋಡೋಕೆ ಹೋಗ್ತಿದಾರೋ ಗೊತ್ತಿಲ್ಲ, ನೋಡೋಣ. ನೋಡಿ, ಇದು ಬೇಕಂತೆ. ಇಲ್ಲಿ ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ. ನಿನ್ನ ಥರನೇ ಇದೆ ಕಣೆ. ಇರಲಿ ಬಿಡು, ಕ್ಯೂಟ್. ನೆಕ್ಸ್ಟ್ ಎಲ್ಲಿಗೆ ಮರಿಯಾ? ಬೇಕ್ರಿ. ಹಾಂ, ಬೇಕ್ರಿ. ಝುಡಿಯೋ ಆಯಿತು, ಗುಡಿ ಆಯಿತು. ನೆಕ್ಸ್ಟು ಬೇಕ್ರಿ. ಯಾವ ಬೇಕ್ರಿ ಮರಿಯಾ? ಬೇಕ್ರಿ ಗೊತ್ತಿಲ್ಲ, ಅಂದರೆ ಬೇಕ್ರಿ ಗೊತ್ತಿಲ್ಲ. ನೀವು ಕೇಳಿಸ್ಕೊಂಡಂಗೆ ಶಾಪ್ ಮಾಡಿ ಅವಳಿಗೆ ಫುಲ್ ಸುಸ್ತಾಯ್ತಂತೆ, ಹೊಟ್ಟೆ ಹಸಿತಾ ಇದೆ ಅಂತ ಬೇಕ್ರಿ ಹುಡುಕ್ತಾ ಇದ್ಲು. ಅವಳು ಕೇಳ್ತಾ ಇದ್ದಿದ್ದು ಬೇಕ್ರಿ ಯಾವುದು ಅಲ್ಲ, ಮೇವಾನ್ಸ್. ಆ ಮೇವಾನ್ಸ್ ಬೇಕ್ರಿಗೆ ಹೋಗೋಕ್ಕೆ ಆಟೋ ಬುಕ್ ಮಾಡೋಣ ಅಂತ ನಿಂತಿದ್ಲು. ಸೊ ಆಟೋಗೋಸ್ಕರ ವೇಟ್ ಮಾಡ್ತಾಯಿದ್ವಿ. ಅವಳು ಏನೇನು ತಿನ್ನಬೇಕು ಅಂತ ಎಲ್ಲ ಮೈಂಡಲ್ಲೇ ಪ್ಲ್ಯಾನ್ ಆಗ್ತಾಯಿದ್ಲು. ಸೊ ಫೈನ್ ಅಂದ್ಬಿಟ್ಟು ಹಂಗೆ ಮಾತಾಡಿಕೊಂಡು ಇದ್ವಿ. ಆಟೋ ಬರೋವರೆಗೂ ವೆಯ್ಟ್ ಮಾಡಿಕೊಂಡು. ಸೊ ಅಲ್ಲಿಂದ ನಾವು ಆಟೋಲಿ ಬಂದಿದ್ದಂಥ ಪ್ಲೇಸ್ ಮೇವಾನ್ಸ್, ಜಯನಗರ್ 5th ಬ್ಲಾಕ್, ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಇದೆ. ಸೊ ಇಲ್ಲಿ ತುಂಬ ದಿನದಿಂದ ಬರಬೇಕು ಅಂತ ಇದ್ಲು. ಖುಷಿಯಾಗಿ ಇದ್ಲು. ಬಂದ್ವಿ ಫೈನಲಿ ನಾನು ಇಷ್ಟ ಆಗಿರೋ ಪ್ಲೇಸ್ಗೆ ಅಂತ ಫುಲ್ ಖುಷಿಯಾಗಿದ್ಲು. ಸೊ ಏನು ತೊಗೊತೀಯಾ ಮರಿಯಾ ಅಂತ ಹೇಳಿದ್ರೆ ಫಸ್ಟೇ ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ಲು ಏನೇನು ತೊಗೊಳ್ಬೇಕು ಅಲ್ಲಿ. ಸೊ ಮೇಡಮ್ ಊಟ ತಿನ್ನೋದು ಅಂತ ಬಂದರೆ ಫುಲ್ ಎಕ್ಸೈಟ್ ಆಗಿಬಿಡ್ತಾರೆ. ಶಾಪಿಂಗಲ್ಲೂ ಅಷ್ಟು ಎಕ್ಸೈಟ್ಮೆಂಟ್ ತೋರಿಸಲ್ಲ. ಸೊ ಈ ಥರ ನಿಮಗೆ ಕಾಣ್ತಾ ಇದೆ ಎಷ್ಟು ಹ್ಯಾಪಿಯಾಗಿದ್ದಾಳೆ ಅಂದ್ಬಿಟ್ಟು. ಸೊ ಶಿ ವಾಸ್ ಆಸ್ಕಿಂಗ್ ಏನು ಬೇಕು ಏನು ಅಂತ. ಸೊ ಆ್ಯಂಡ್ ಇವನ್ ಅವಳು ಏನು ಲಿಸ್ಟ್ ಮಾಡ್ಕೊಂಡು ಬಂದಿದ್ಲು ಏನೇನು ತೊಗೊಳ್ಬೇಕು ಅಂತ ಅದೆಲ್ಲ ತೋರಿಸ್ತಾ ಇದ್ಲು. ನೋಡಿ, ಇಷ್ಟು ಲಿಸ್ಟ್ ಮಾಡ್ಕೊಂಡು ಬಂದಿದ್ದಾಳೆ, ಇದೆಲ್ಲ ತೊಗೊಳ್ಬೇಕು, ಟ್ರೈ ಮಾಡಬೇಕು ಅಂತ. ಆಮೇಲೆ ಇದ್ದಲ್ಲಿ ಯಾವುದಾದ್ರು, ಆಮೇಲೆ ಇದ್ದಲ್ಲಿ ಯಾವ್ದು ಇಸ್ಕೊಂಡು ನನಗೆ ಗೊತ್ತಿಲ್ಲ, ನೀನೇ ಹೇಳ್ಬೇಕು ಅಷ್ಟೇ. ಇವಳನ್ನ ಇಸ್ಕೊತೀನಿ ನಾನು. ಸಾಕಾ? ಏನೇನು ಐಟಮ್ಸ್ ಇದೆ ಹೇಳು ಒಂದ್ಸತಿ. ಅದೆಲ್ಲ ಗೊತ್ತಿಲ್ಲ. ಇದು ಕೊರಿಯನ್ ಬಟ್ ಸ್ವೀಟ್ ಬಟ್ ಟ್ರೈ ಮಾಡಿ. ಸ್ಟಾರ್ಟ್. ಟೇಸ್ಟ್ ಮಾಡಿ ಹೆಂಗಿದೆ ಹೇಳು ಫಸ್ಟ್. ಓಪನಿಂಗ್ ಸೆರೆಮನಿ. ನೋಡಿ, ಹೋಗಿರೋ ಇಬ್ಬರಿಗೆ ಎಷ್ಟು ಆರ್ಡರ್ ಮಾಡಿದ್ದಾಳೆ ಅಂತ. ಅವಳಿಗೆ ಕ್ರೇವಿಂಗ್ಸ್ ಜಾಸ್ತಿ, ನಾನು ಅಷ್ಟು ತಿನ್ನಲ್ಲ. ಬಟ್ ನೋಡಿ, ಫುಲ್ ಎಕ್ಸೈಟ್ಮೆಂಟಲ್ಲಿ ಟೇಸ್ಟ್ ಮಾಡೋಣ ಅಂತ ಓಪನ್ ಮಾಡ್ತಾಯಿದ್ದಾಳೆ. ಟೇಸ್ಟ್ ಮಾಡು. ನೀನು ಮಾಡೆ, ನೀನೇ ಮಾಡು, ನೀನು ಮಾಡು. ಏನೇನು ತಿನ್ನಬೇಕು ಅಂತ ಅನ್ನಿಸ್ತು ಎಲ್ಲ ಟ್ರೈ ಮಾಡಿದ್ಲು. ಹೊಟ್ಟೆ ಫುಲ್ ಆಯಿತು. ಅಲ್ಲಿ ಚೆನ್ನಾಗಿ ತಿಂದ್ಕೊಂಡು ಆಮೇಲೆ ಮತ್ತೆ ನಾವು 4th ಬ್ಲಾಕ್ ಜಯನಗರ್ಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು.
4th ಬ್ಲಾಕಲ್ಲಿ ಏನೇನು ಸಿಗುತ್ತೆ ಅಂತ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಅಲ್ಲಿ ತುಂಬ ಲೇಟ್ ಆಗಿತ್ತು. ಅವಳ ಮನೆಗೆ ಹೋದ್ರು, ನಾನು ನನ್ನ ಮನೆಗೆ ಬಂದೆ. ತುಂಬ ಚೆನ್ನಾಗಿತ್ತು ದಿನ, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಫ್ಟರ್ ಅ ಲಾಂಗ್ ಟೈಮ್.